ಅಪ್ಡೇಟ್ ಮಾಡಿದ್ದಕ್ಕೆ ಕರ್ನಾಟಕ ಇವತ್ತು ಕಮಲ ಪಡೆ ಬರ್ತಿದ್ದಾರೆ. ಅಮಿತ್ ಶಾ ಸೆಕ್ಯೂರಿಟಿ ಫುಲ್ ಟೈಟ್. ಜೋಶಿ ಮಗಳ ಆರತಕ್ಷತೆ ರಾಜಕೀಯ ಸಮಾಗಮಕ್ಕೆ ಒಂದು ವೇದಿಕೆ ರೆಡಿ ಆಗ್ತಾ ಇದೆ. ಈ ಹೊತ್ತಿನ ಸ್ಪೆಷಲ್ ಕರುನಾಡಿಗೆ ಕಮಲ ದಂಡು. ಸಂಸದರ ಮಗಳ ಆರತಕ್ಷತೆಯ ಸಮಾರಂಭ. ಸೊ ಹಾಗಾಗಿ ಎಲ್ಲ ಕಮಲ ನಾಯಕರು ದೊಡ್ಡವರೇ ಇವತ್ತು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಇವತ್ತು ರಾಜ್ಯಕ್ಕೆ ಬರ್ತಾ ಇದೆ ಕೇಂದ್ರ ಘಟಾನುಘಟಿ ಸಚಿವರ ಟೀಮ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ ಪಿಯೂಷ್ ಗೋಯಲ್, ರೈಲ್ವೆ ಸಚಿವ ರಾಮ್ ಸಾಹೇಬ್ ಪಾಟೀಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಬರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ದೆಹಲಿಯಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗ್ತಿದ್ದಾರೆ. ಸಂಜೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಗಳ ಆರತಕ್ಷತೆಯಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ. ಇದಿಷ್ಟು ಅಮಿತ್ ಶಾ ಅವರ ಸ್ಕೆಡ್ಯೂಲ್. ಅಫ್ಕೋರ್ಸ್ ಅವರೊಬ್ಬರೇ ಬರ್ತಿಲ್ಲ, ಅವ್ರು ಬಂದರು ಅಂದಮೇಲೆ ಒಂದಷ್ಟು ಜನ ಬಂದೇ ಬರ್ತಾರೆ. ಕೇಂದ್ರದ ಸಚಿವರುಗಳು ಕೂಡ ಇದ್ದೇ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಇನ್ನೂ ಬೇರೆ ಬೇರೆ ರಾಜ್ಯದ ಬೇರೆ ದೊಡ್ಡವರೆಲ್ಲ ಬರೋ ಚಾನ್ಸಸ್ ಇದೆ. ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಎಲ್ಲ BJP ನಾಯಕರು ಇವತ್ತು ಸಂಜೆ ಆ ರಿಸೆಪ್ಷನ್ಲಿ ಇದ್ದೇ ಇರ್ತಾರೆ, ಅನುಮಾನನೇ ಇಲ್ಲ. ಎಲ್ಲರೂ ಹುಬ್ಬಳ್ಳಿ ಭಾಗದಲ್ಲಿ ಇರ್ತಾರೆ. ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬಂದು ಇಳಿತಾರೆ. ಅದಾದಮೇಲೆ ದಾವಣಗೆರೆ ಮಧ್ಯ ಕರ್ನಾಟಕಕ್ಕೆ ಹೋಗ್ತಾರೆ. ಅಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋರಿದ್ದಾರೆ. 2 ಗಂಟೆಗೆ ಅಮಿತ್ ಶಾ ಅವರ ಆಗಮನ ಹುಬ್ಬಳ್ಳಿಗೆ. 3 ಗಂಟೆಗೆ ದಾವಣಗೆರೆಯ GMIT ಕಾಲೇಜಿಗೆ ಬರ್ತಾರೆ. ಗಾಂಧಿ ಭವನವನ್ನು ಇವತ್ತು ಅವರು ಉದ್ಘಾಟನೆ ಮಾಡ್ತಿದ್ದಾರೆ. 3 ಕೋಟಿ ವೆಚ್ಚದಲ್ಲಿ ಗಾಂಧಿ ಭವನ. ಕೊಂಡಜ್ಜಿ ಬಸಪ್ಪ ಸ್ಮಾರಕ ಗೌರವಾರ್ಪಣೆ 3:25ಕ್ಕೆ. ಸ್ಕೌಟ್ಸ್ ಗೈಡ್ಸ್ ಅಂದಾಗೆಲ್ಲ ಕೊಂಡಜ್ಜಿ ಬಸಪ್ಪನವ್ರು ನೆನಪಿಸ್ಕೊಡ್ತಾರೆ ಜನ. ಪೊಲೀಸ್ ಪಬ್ಲಿಕ್ ಸ್ಕೂಲ್ ಉದ್ಘಾಟನೆ ಮಾಡ್ತಿದ್ದಾರೆ. GMIT ಕೇಂದ್ರ ಗ್ರಂಥಾಲಯವನ್ನು ಸಂಜೆ 4:10 ಅವರು ಇನಾಗ್ರೇಟ್ ಮಾಡ್ತಿದ್ದಾರೆ. 5 ಗಂಟೆಗೆ ದಾವಣಗೆರೆಯಿಂದ ಹುಬ್ಬಳ್ಳಿಗೆ ವಾಪಸ್ ಬರ್ತಾರೆ. 6:00 ಜೋಶಿ ಅವರ ಮಗಳ ಆರತಕ್ಷತೆಯಲ್ಲಿ ಇವತ್ತು ಅವರು ಭಾಗವಹಿಸ್ತಾರೆ. ಇದಿಷ್ಟು ಇವತ್ತವರ ಸ್ಕೆಡ್ಯೂಲ್. ಅದಾದಮೇಲೆ ಅವರು ವಾಪಸ್ ಹೋಗ್ತಾರೆ. ಇದು ಕೇಂದ್ರ ಸಚಿವ ಅಮಿತ್ ಶಾ ಅವರ ಸ್ಕೆಡ್ಯೂಲ್. ಪಿಯೂಷ್ ಗೋಯಲ್ ವಾಣಿಜ್ಯ ಕೈಗಾರಿಕಾ ಸಚಿವ ಅವರು ಬರ್ತಿದ್ದಾರೆ. ಮತ್ತು ರೈಲ್ವೆ ಸಚಿವ ಅವರು ಇಲ್ಲಿರ್ತಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾರೆ. ರಾಮ್ ಸಾಹೇಬ್ ಪಾಟೀಲ್ ಅವರು ಇರ್ತಾರೆ. ಇದರ ಜೊತೆಗೆ ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯದ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಇದ್ದೇ ಇರ್ತಾರೆ. ಮುಖ್ಯಮಂತ್ರಿಗಳಂತೂ ಡೆಫಿನೆಟ್ ಆಗಿರ್ತಾರೆ, ಈಗಾಗಲೇ ಅಲ್ಲಿ ಇದ್ದಾರೆ. ಇನ್ನು ಎಲ್ಲ ಸಚಿವರು, ಶಾಸಕರು, ಸಂಸದರು, ಪ್ರತಿಪಕ್ಷದ ನಾಯಕರು ಇವರೆಲ್ಲರೂ ಕೂಡ ಇದ್ದೇ ಇರ್ತಾರೆ ಇವತ್ತಿನ ಈ ಆರತಕ್ಷತೆಯ ಸಮಾರಂಭದಲ್ಲಿ. ಕಲಬುರಗಿಯಲ್ಲಿ ಅಪಾರ ಪ್ರಮಾಣದ ಗೋಮಾಂಸ ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಮಿರ್ಜಿ ಗೋದಾಮು ನಂದೂರು ಕೈಗಾರಿಕಾ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಗೋಮಾಂಸ ಪ್ಯಾಕೆಟ್ಗಳನ್ನು ಮಾಡಿ ಐಸ್ ಟ್ರೇಗಳಲ್ಲಿ ಶೇಖರಿಸಿ ಇಟ್ಟಿದ್ರು. ಈಗ ಅದನ್ನು ರೇಡ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮಹಾರಾಷ್ಟ್ರದ NGOದವರು ಒಂದು ಮಾಹಿತಿ ಕೊಟ್ಟರು. ಕಲಬುರಗಿಯಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಂತ. ಆ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ರು. ಕಲಬುರಗಿ ಪೊಲೀಸರು ದಾಳಿ ಮಾಡಿದ್ರು. ವಿಶ್ವವಿದ್ಯಾಲಯ ಠಾಣೆ ಮತ್ತು RJ ನಗರ ಠಾಣೆಯ ಪೊಲೀಸರು ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಗೋಮಾಂಸ ಹೆಂಗೆ ಪ್ಯಾಕೆಟ್ ಮಾಡಿ ಐಸ್ ಟ್ರೇಗಳಲ್ಲಿ ಇಟ್ಟಿದ್ದಾರೆ ನೋಡಿ. ಅಫ್ಕೋರ್ಸ್ ಅದನ್ನು ಬ್ಲರ್ ಮಾಡಿದ್ದೀವಿ ಬಿಕಾಸ್ ಗೋಮಾಂಸ ತೋರಿಸ್ತಾ ಇದ್ದೀವಿ ನಾನು ನಿಮಗೆ. AIMIM ಮುಖಂಡ ಇಲಿಯಾಸ್ ಸೇಠ ಭಗವಾನ್ ಒಡೆತನದ ಮಿರ್ಚಿ ಗೋದಾಮು ಅದು. ಮುಂಬೈ, ಹೈದರಾಬಾದ್ ಅಷ್ಟೇ ಅಲ್ಲ, ಹೊರದೇಶಗಳಿಗೂ ಕೂಡ ಇಲ್ಲಿಂದ ಗೋಮಾಂಸವನ್ನು ರಫ್ತು ಮಾಡ್ತಿದ್ರು ಅನ್ನೋ ಶಂಕೆ ವ್ಯಕ್ತಪಡಿಸಿದ್ದಾರೆ. ಗೋಮಾಂಸದ ದಂಧೆ ನಡೆಸ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು, ಹಾಗಾಗಿ ರೇಡ್ ಮಾಡಿದ್ರು. ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಕಲಬುರಗಿ ಪೊಲೀಸರು. ಮಹಾರಾಷ್ಟ್ರದ NGOದವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ದಾಳಿ ಮಾಡಿದ್ರು ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದ ಮಾಲೀಕರು ಯಾರಿದ್ದಾರೆ ಅವ್ರ ಮೇಲೆ ಒಂದು ಕಾಟಾಚಾರದ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನೂ ಏನು ಆ್ಯಕ್ಷನ್ ತಗೊಂಡಿಲ್ಲ. ಏನು ತಗೋತಾರೆ ನೆಕ್ಸ್ಟು ಅಂತ ಕಾದು ನೋಡಬೇಕು. ಟನ್ ಗಟ್ಟಲೆ ಅಪಾರ ಪ್ರಮಾಣ ಅಂತ ಅದಕ್ಕೆ ಹೇಳಿದ್ದ. ಸೊ ಗೋಮಾಂಸವನ್ನು ಐಸ್ ಟ್ರೇಗಳಲ್ಲಿ ಶೇಖರಣೆ ಮಾಡಿದ್ರು ಒಂದು ಗೋದಾಮು, ಮಿರ್ಚಿ ಗೋದಾಮು. ಆ ಗೋದಾಮ್ಗೆ ಮಾಹಿತಿ ಸಿಕ್ಕ ತಕ್ಷಣ ಎಲ್ಲ ಪೊಲೀಸರು ರೇಡ್ ಮಾಡಿದ್ರು. ಈಗೇನೋ ಕೇಸ್ ಹಾಕಿದ್ದಾರೆ. ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ಟ್ರ್ಯಾಕ್ ಮಾಡಿ ಅವ್ರಿಗೇನಾದರೂ ಶಿಕ್ಷೆ ಕೊಡಿಸ್ತಾರ ಕಾದು ನೋಡಬೇಕು. ಕೊರೋನಾ ಜಾಗೃತಿ ಬಗ್ಗೆ